ವೆಲ್ಕಮ್ ಬ್ಯಾಕ್ ಟು ಅನೂಸ್ ಕಿಚನ್. ಸೊ ಇವತ್ತೆಂತ ಸ್ಪೆಷಲ್ ಮಾಡಲಿ ಅಂತ ಥಿಂಕ್ ಮಾಡಬೇಕಾದ್ರೆ ಸ್ವಲ್ಪ ಮಳೆ ಇರೋದ್ರಿಂದ ಯಾಕೆ ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ನ ಮಾಡಬಾರ್ದು ಅನ್ನಿಸ್ತು. ಸೊ ನಾನು ಇವತ್ತು ಮಾಡ್ತಾ ಇರೋದು ಚೀಸ್ ಪೊಟ್ಯಾಟೊ. ನಾನು ಇಂಗ್ರೀಡಿಯೆಂಟ್ಸ್ ಏನೇನಂತ ತೋರಿಸಿದ್ದೀನಿ ಸ್ಕ್ರೀನಲ್ಲಿ, ಬಟ್ ಹೇಳ್ತಾ ಹೋಗ್ತೀನಿ. ನಾನು ಒಂದು 3 ಬಾಯ್ಲ್ಡ್ ಆಲೂನ ತೊಗೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಕಾರ್ನ್ಫ್ಲವರ್ನ ಹಾಕಿ ಸ್ಮ್ಯಾಶ್ ಮಾಡಿರೋ ಚಿಲ್ಲಿ ಹಾಗೆ ಕೊರಿಯಾಂಡರ್ ಲೀವ್ಸ್, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲೀಸ್ನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಗೆ ಚೀಸ್ನ ನಾನಿಲ್ಲಿ ಗ್ರೈಂಡ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ತುಂಬ ಚೀಸಿ ಬೇಕಂದರೆ ಚೀಸ್ನ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು. ಇಟ್ಸ್ ಅ ವೆರಿ ಈಸಿ ಯಟ್ ಯಮ್ಮಿ ಸ್ನ್ಯಾಕ್. ಇದನ್ನು ಮಾಡೋದಕ್ಕೆ ಮನೇಲಿ ಒಂದು 4ರಿಂದ 5 ಪದಾರ್ಥ ಇದ್ದರೆ ಸಾಕು, ಆರಾಮಾಗಿ ಮಾಡ್ಕೋಬೋದು. ಸೊ ನಾನು ಏನು ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡಿದೆ ಅದನ್ನೆಲ್ಲ ಒಂದು ಡೋ ಆಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟು ಹೇಗಿರುತ್ತೆ ಅದೇ ರೀತಿ ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು. ನೋಡ್ತಿದ್ದೀರಾ, ಡೋ ರೆಡಿ ಇದೆ. ನಾನು ಇದನ್ನು ಹೇಗೆ ಚಪಾತಿನ ಲಟ್ಟಿಸ್ಕೊತೀವಿ ಹಾಗೆ, ಆದರೆ ಸ್ವಲ್ಪ ತಿಕ್ಕಾಗಿ ನಾನು ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಒಂದು ಬಿಸ್ಕೆಟ್ ಅಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಅದಾದಮೇಲೆ ನಾನು ಇದನ್ನು ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತಿದ್ದೀನಿ. ನಿಮಗೆ ಬೇರೆ ಏನಾದರೂ ಶೇಪ್ ಬೇಕಂತ ಅಂದರೆ, ಕ್ರಿಯೇಟಿವ್ ಆಗಿ ಮಕ್ಕಳಿಗೆ ಆ್ಯನಿಮಲ್ ಶೇಪಲ್ಲೆಲ್ಲ ಮಾಡಿಕೊಡ್ತೀರಾ ಅಂದರೆ ನೀವು ಹಾಗೂ ಕೂಡ ಇದನ್ನು ಮಾಡಿಕೊಡ್ಬೋದು. ಒನ್ಸ್ ಕ್ಯೂಬ್ಸ್ ರೆಡಿ ಆದಮೇಲೆ ನಾನು ಆ ಕ್ಯೂಬ್ಸ್ನ ಮೀಡಿಯಮ್ ಫ್ಲೇಮಲ್ಲಿ ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೇಕ್ ಶೋರ್ ಆಯಿಲ್ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಅಂತ, ಯಾಕಂತ ಅಂದರೆ ಹೈ ಫ್ಲೇಮಲ್ಲಿದ್ದರೆ ಅದು ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಬ್ರೌನ್ ಆಗಿ ಚೇಂಜ್ ಆಗಿದೆ ಅಂದರೆ ಚೀಸ್ ಪೊಟ್ಯಾಟೊ ರೆಡಿ ಇದೆ ಅಂತ ಅರ್ಥ. ಸೊ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.